8 ತಿಂಗಳಿಂದ ಸ್ಪೇಸ್ ಅಲ್ಲಿ ಸಿಗಾಕೊಂಡಿದ್ದ ಸುನಿತಾ ವಿಲಿಯಮ್ಸ್ ಅವರು ಫೈನಲ್ ಆಗಿ ಅರ್ಥಕ್ಕೆ ಬಂದಿದ್ದಾರೆ. ಬರೀ 8 ದಿನಕ್ಕೆ ಸ್ಪೇಸ್ ಟೆಸ್ಟಿಂಗ್ಗೆ ಅಂತ ಹೋಗಿದ್ದ ಸುನಿತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಅವರು 8 ತಿಂಗಳು ಸ್ಪೇಸ್ ಅಲ್ಲಿ ಸಿಗಾಕೊಳ್ಳೋಂಗಾಗತ್ತೆ. ಬೋಯಿಂಗ್ ಸ್ಟಾರ್ ಲೈನರ್ ಇಂದ ಅವ್ರು ಹೋಗಿದ್ದ ಏರ್ ಕ್ರಾಫ್ಟ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಆದ್ರೆ ಇದರಿಂದ ಸುನಿತಾ ವಿಲಿಯಮ್ಸ್ ಅವರು ಒಂದು ರೆಕಾರ್ಡ್ ಸೆಟ್ ಮಾಡ್ತಾರೆ. ಸ್ಪೇಸ್ ಅಲ್ಲಿ ಹೈಯೆಸ್ಟ್ ವಾಕಿಂಗ್ ಟೈಮ್ ಇರೋ ವುಮನ್ ಸುನಿತಾ ವಿಲಿಯಮ್ಸ್ ಅವರು 62 hours 6 minutes 8 ತಿಂಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲೇ ಇದ್ದು ಸೈಂಟಿಫಿಕ್ ರಿಸರ್ಚ್ ಗಳನ್ನ ಮಾಡ್ತಾರೆ. ಸುನಿತಾ ವಿಲಿಯಮ್ಸ್ ಅವರು ಇದ್ದಿದ್ದು ಇದೇ ಸ್ಪೇಸ್ ಸ್ಟೇಷನ್ ಅಲ್ಲಿ. ಇದು ನಮ್ ಭೂಮಿನ ಸುತ್ತಾ ಇರೋ ದೊಡ್ಡ ಲ್ಯಾಬ್ ಅಂತ ಹೇಳ್ಬೋದು. ಎವ್ರಿ ಡೇ ಅರ್ತ್ ನ 16 ಟೈಮ್ಸ್ ಸುತ್ತುತ್ತೆ ಈ ಸ್ಟೇಷನ್ 28,000 km/h ಸ್ಪೀಡ್ ಅಲ್ಲಿ. ಆದ್ರೆ ಇದರಲ್ಲಿ ತೊಂದರೆಗೆ ಸಿಗಾಕೊಂಡಿರೋದೀಗ ಬೋಯಿಂಗ್ ಅವರು. ಬೋಯಿಂಗ್ ಏರ್ ಕ್ರಾಫ್ಟ್ ಕ್ರಾಶ್ ಗಳಿಂದ ಆಲ್ರೆಡಿ ಕಂಪ್ನಿ ಲಾಸ್ ಅಲ್ಲಿ ಇತ್ತು. ಅದ್ರ ಮೇಲೆ ಇವಾಗ ಅವ್ರ ಸ್ಪೇಸ್ ಕ್ರಾಫ್ಟ್ ಕೈ ಕೊಟ್ಟಿರೋದು. ಅದರ ಜೊತೆಗೆ ಹೋಗಿರೋ ಆಸ್ಟ್ರೋನಾಟ್ಸ್ ಹೆಲ್ತ್ ಪ್ರಾಬ್ಲಮ್. ಆಸ್ಟ್ರೋನಾಟ್ಸ್ ಸ್ಪೇಸ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ಅವ್ರ ಬೋನ್ ಡೆನ್ಸಿಟಿ ಮತ್ತೆ ಮಸಲ್ ಮಾಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರೆ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪನಿಯಿಂದ ಹೋಗಿರೋ ಆಸ್ಟ್ರೋನಾಟ್ಸ್ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ.